ಹಾಯ್, ನಾನು ನಾಗರಾಜಿಂದ. ನಾನು 2 ವರ್ಷದ ಹಿಂದೆ ಅಂದ್ಕೊಂಡಿದ್ದೆ, ನಾನು ಒಂದು ಸೆಲ್ಫ್ ಇಂಪ್ರೂವ್‌ಮೆಂಟ್ ಯೂಟ್ಯೂಬ್ ಚಾನಲ್ ಮಾಡಬೇಕು, ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತೇಳಿ. ಆದರೆ ನಾನು ವಿಡಿಯೋ ಮಾಡೋದ್ರಿಂದ ಭಯ ಪಡ್ತಿದ್ದೆ. ಯಾಕಂದರೆ ನನ್ನ ವಿಡಿಯೋನ ನೋಡಿ ಎಲ್ಲಿ ನನಗೆ ಗೊತ್ತಿರೋರೆಲ್ಲ ಆಡ್ಕೋತಾರೆ, ನಗ್ತಾರೇನೋ ಅಂತೇಳಿ ನನಗೆ ಭಯ ಆಗ್ತಿತ್ತು. ಮತ್ತು ನಾನು ವಿಡಿಯೋ ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಕ್ಸ್‌ಕ್ಯೂಸ್‌ಗಳನ್ನ ಹುಡುಕ್ತಿದ್ದೆ. ನನ್ನ ಹತ್ರ ಒಳ್ಳೆ ಫೋನ್ ಇಲ್ಲ, ಒಳ್ಳೆ ಬ್ಯಾಕ್‌ಗ್ರೌಂಡ್ ಇಲ್ಲ ಅಂತೇಳಿ ನಾನು ಎಕ್ಸ್‌ಕ್ಯೂಸ್‌ಗಳನ್ನ ಹುಡುಕಿದ್ದೆ. ನನಗೆ ವಿಡಿಯೋ ಮಾಡಬೇಕು ಅಂತ ಇತ್ತು, ಆದರೆ ನನಗೆ ಭಯ ಇದೆ ಅಲ್ವಾ, ನನ್ನ ವಿಡಿಯೋನ ನೋಡಿ ಏನು ಅನ್ಕೋತಾರೋ, ನಗ್ತಾರೋ ಏನೋ ಅಂತೇಳಿ. ಇದರಿಂದ ನಾನು ವಿಡಿಯೋ ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಕ್ಸ್‌ಕ್ಯೂಸ್‌ಗಳನ್ನ ಹುಡುಕ್ತಿದ್ದೆ. ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇಲ್ಲ, ಫೋನ್ ಇಲ್ಲ, ಒಳ್ಳೆ ಬ್ಯಾಕ್‌ಗ್ರೌಂಡ್ ಇಲ್ಲ ಅಂತೇಳಿ. ಇವಾಗ ಎಲ್ಲ ಕ್ಯಾಮ್ರಾನೂ ಇದೆ, ಒಳ್ಳೆ ಫೋನ್ ಇದೆ, ಎಲ್ಲ ಚೆನ್ನಾಗಿದ್ರು ಕೂಡ ನಾನು ಮತ್ತೆ ವಿಡಿಯೋ ಮಾಡ್ತಿರ್ಲಿಲ್ಲ. ಬ್ಯಾಕ್‌ಗ್ರೌಂಡ್ ಸರಿ ಇಲ್ಲ ಅಂತೇಳಿ ನಾನು ಇವಾಗ ನಮ್ಮ ಊರನ್ನ ಬಿಟ್ಟು ಹೊರಗಡೆ ಬಂದಿದ್ದೀನಿ. ಇಲ್ಲಿ ಹೊರಗಡೆ ಬಂದು ಇಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಸರಿ ಇದ್ರು ಕೂಡ ನಾನು ವಿಡಿಯೋ ಮಾಡ್ತಾನೆ ಇರಲಿಲ್ಲ. ಇಲ್ಲಿ ಬಂದು ತಿಂಗಳಾಗ್ತಾ ಬಂತು, ಆದ್ರೂ ನಾನು ಒಂದು ವಿಡಿಯೋ ಮಾಡಿರಲಿಲ್ಲ. ನಿನ್ನೆ ನಾನು ಭುವನ್ ಬಾಮ್ ಅವ್ರದ್ದು ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಅವ್ರು ಏನು ಹೇಳ್ತಾರಂದ್ರೆ, ಇವತ್ತಿಂದ 5 ವರ್ಷ ಕಳೆದ ಮೇಲೆ ಮತ್ತೆ ನೀವು ಹಿಂದೆ ಯೋಚನೆ ಮಾಡಿದಾಗ ಅವಾಗಿದ್ದ ಸ್ಥಿತಿಯಲ್ಲೇ ನೀವು ಇವರು ಇದ್ದೀರಾ ಅಂದರೆ, ನೀವು ನಿಮ್ಮ ಲೈಫಲ್ಲಿ ಏನೂ ಚೇಂಜಸ್ ಆಗಿಲ್ಲ ಅಂದರೆ, ಅವಾಗ ನಿಮಗೆ ತುಂಬ ಹರ್ಟ್ ಆಗುತ್ತೆ. ಮತ್ತು ನೀವು ಯೋಚನೆ ಮಾಡ್ತೀರಾ, ಅವಾಗ ನಾನು ಅನ್ಕೊಂಡಿರೋ ಕೆಲಸನ ಮಾಡಿದಿದ್ರೆ ಇವಾಗ ನಾನು ಹೇಗಿರ್ತಿದ್ನೋ ಏನೋ ಅಂತೇಳಿ ಅನ್ಸುತ್ತಲ್ವ. ಅವಾಗ ನಿಮ್ಗೆ ತುಂಬ ಬೇಜಾರಾಗುತ್ತೆ, ಅವಾಗ ಮಾಡಿದಿದ್ರೆ ಏನಾಗಿರ್ತಿತ್ತೋ ಏನೋ ಅಂತೇಳಿ. ಯಾವಾಗ ನಾನು ಈ ವಿಡಿಯೋ ಮಾಡಿರೋದನ್ನ ನೋಡಿ ಸ್ವಲ್ಪ ಜನ ನಗ್ಬೋದು, ಆಡ್ಕೋಬೋದು, ಅದೊಂದು 4 ದಿನ ಅಷ್ಟೇ ನಡೆಯುತ್ತೆ. ಆದರೆ ನಾನು ಅವರೆಲ್ಲ ಏನು ಅನ್ಕೋತಾರನೋ ಅಂತೇಳಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ರೆ ನಾನು ಯಾವತ್ತೂ ವಿಡಿಯೋನ ಮಾಡೋದಿಲ್ಲ ಅಂತೇಳಿ ಅನಿಸ್ತು. ಅದಕ್ಕೆ ಇನ್ಮೇಲೆ ಏನಾದರೂ ಆಗಲಿ, ನನ್ನ ವಿಡಿಯೋನ ನೋಡಿ ನಗೋರು ನಗಲಿ, ಆಡ್ಕೊಳ್ಳೋರು ಆಡ್ಕೊಳ್ಳಿ, ಅದರಿಂದ ನನಗೆ ಹೆಚ್ಚೇನು ಫರ್ಕ್ ಬೀಳಲ್ಲ. ಇನ್ಮೇಲೆ ನಾನು ಸೆಲ್ಫ್ ಇಂಪ್ರೂವ್‌ಮೆಂಟ್ ರಿಲೇಟೆಡ್ ಕಂಟೆಂಟ್‌ನ ಮಾಡ್ತೀನಿ. ಅದಕ್ಕೆ ನೀವು ಸಪೋರ್ಟ್ ಮಾಡಿದರೆ ಇನ್ನೂ ಮೋಟಿವೇಷನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬಾಯ್, ಥ್ಯಾಂಕ್ಸ್. ನನಗೆ ಗೊತ್ತು ಈ ವಿಡಿಯೋ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತೇಳಿ, ಮತ್ತು ನನಗೂ ಅನ್ನಿಸ್ತು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತೇನೋ ಅಂತೇಳಿ. ಆದರೆ ನಾನು ಮೊದಲನೇ ಸಲಕ್ಕೆ ಪರ್ಫೆಕ್ಟಾಗಿ ವಿಡಿಯೋ ಮಾಡಬೇಕು ಅಂತ ಹೋದರೆ ಅದು ಆಗೋದಿಲ್ಲ. ಮೊದಲನೇ ಸಲಕ್ಕೆ ಎಲ್ಲ ಪರ್ಫೆಕ್ಟಾಗಿ ಬಂದ್ಬಿಡೋದಿಲ್ಲ. ಮತ್ತು ನಾನು ಪರ್ಫೆಕ್ಟಾಗೇ ಮಾಡ್ತೀನಿ ಅಂತ ಹೋದರೆ ನಾನು ಯಾವತ್ತೂ ಮಾಡೋದಿಲ್ಲ ಮತ್ತು ಅಪ್ಲೋಡು ಮಾಡೋದಿಲ್ಲ ಅಂತೇಳಿ. ಯಾವ ಥರ ಆದರೂ ವಿಡಿಯೋ ಇರಲಿ, ಅಪ್ಲೋಡ್ ಮಾಡಿಬಿಡೋಣ ಅಂತೇಳಿ ಅಪ್ಲೋಡ್ ಮಾಡಿದೆ. ನೀವು ಸಪೋರ್ಟ್ ಮಾಡಿದರೆ ಇನ್ನೂ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ.